ಮೊಬೈಲನ್ನು ಕಂಪ್ಯೂಟರ್ ಥರ ಯೂಸ್ ಹೆಂಗೆ ಮಾಡೋದು ಅನ್ನೋದನ್ನ ನಂತರ ಏನೈತಪ್ಪ ಅಂತಂದ್ರೆ ಒಂದು ಕೀಬೋರ್ಡ್ ಐತಿ ಕಂಪ್ಯೂಟರ್ದು. ಇಷ್ಟೆಲ್ಲ ನಾನು ಏನು ಮಾಡಿ ಮುಖದ ಮ್ಯಾಗೆ ಈಗ ಓಡಾಡತ್ತೈತಿ ನೋಡ್ರಿ. ಈಗ ನಾನು ಏನು ಮಾಡ್ತಪ್ಪ ಅಂದ್ರೆ ಈಗ ಸ್ಟಾಪನ್ನು ಮಾಡಿದೆ ವಿಡಿಯೋನ. ಈಗ ಹಚ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಅಕ್ಷಯ್ ಫ್ರಮ್ ನೆಟ್ವಿಂಗ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಶೇಷ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತೇನು ಮಾಡ್ತೀನಪ್ಪ ಅಂತಂದ್ರೆ ನಾನು ಮೊಬೈಲನ್ನು ಕಂಪ್ಯೂಟರ್ ಥರ ಯೂಸ್ ಹೆಂಗೆ ಮಾಡೋದು ಅನ್ನೋದನ್ನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಅಚ್ಚರಿ ಅನಿಸ್ತಿರ್ಬೋದು, ಗ್ಯಾರಂಟಿ ಅನಿಸ್ತೈತಿ. ಯಾಕಪ್ಪ ಅಂತಂದ್ರೆ ಮೊಬೈಲನ್ನು ಕಂಪ್ಯೂಟರ್ ಥರ ಹೆಂಗೆ ಯೂಸ್ ಮಾಡೋದು ಅನ್ನೋದಂತ ತಲೆಯಾಗ ಗುಂಗಾಗ್ತೈತಿ. ಹೆಂಗೆ ಅಂತಂದ್ರೆ ನಾವು ಮೌಸ ಮತ್ತು ಕೀಬೋರ್ಡ್ ಬಳಸಿ ನಾವೇನು ಮಾಡೋದಂದ್ರೆ ಮೊಬೈಲನ್ನು ಇವತ್ತು ಯೂಸ್ ಮಾಡೋಣಂತ ನೋಡೋಣಂತ. ಬರ್ರಿ ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ, ಏನು ಮಾಡ್ತೀನಿ, ಯಾವ್ಯಾವ ಅದಕ್ಕೆ ಪ್ರಾಡಕ್ಟ್ ಬೇಕಾಗ್ತದ ನಿಮಗೆಲ್ಲ ಗೊತ್ತಾಗ್ತೈತಿ. ನೀವೇನು ಮಾಡಬೇಕು, ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡಿ. ಹಾಗೆ ಆಲ್ ಅನ್ನೋ ಒಂದು ಆಪ್ಷನ್ ಬರ್ತೈತೆ ನೋಡಿರಿ, ಅದನ್ನಂತೂ ಮಿಸ್ ಮಾಡೇಬೇಡಿ. ಯಾಕಪ್ಪ ಅಂತಂದ್ರೆ ನಾ ಡೈಲಿ ವಿಡಿಯೋ ಮಾಡ್ತಿರ್ತೀನಲ್ಲ, ಅವೆಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬಂದ್ಬಿಡ್ತಾವೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯ್ತಪ್ಪ ಅಂತಂದ್ರೆ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ನೋಡೋಣಂತ. ಸ್ನೇಹಿತರೆ, ಈಗ ನಾನು 4 ಐಟಮನ್ನು ತೊಗೊಂಡಿದ್ದೀನಿ. ಏನೇನಪ್ಪ ಅಂತಂದ್ರೆ ಒಂದು OTG ಐತಿ, ಇದು ಎಲ್ಲ ನಿಮಗೆಲ್ಲ ಗೊತ್ತಿರೋದಂಥದ್ದು. ಮತ್ತು ಏನೈತಪ್ಪ ಅಂತಂದ್ರೆ ಒಂದು ಮೌಸ್ ಐತಿ. ಇನ್ನೊಂದು ಏನೈತಪ್ಪ ಅಂತಂದ್ರೆ ಒಂದು USB ಕೇಬಲ್ ಇರ್ತೈತಿ ನೋಡ್ರಿ, ಒಂದು 4 ಪಿನ್ ಇರುವಂಥದ್ದು ಒಂದು USB ಕೇಬಲ್ ಐತಿ. ನೆಕ್ಸ್ಟ್ ನಂತರ ಏನೈತಪ್ಪ ಅಂತಂದ್ರೆ ಒಂದು ಕೀಬೋರ್ಡ್ ಐತಿ ಕಂಪ್ಯೂಟರ್ದು. ಇಷ್ಟೆಲ್ಲ ನಾನು ಏನು ಮಾಡಿದ್ದೀನಪ್ಪ ಅಂತಂದ್ರೆ ಕಂಪ್ಯೂಟರ್ ಥರ ಯೂಸ್ ಮಾಡೋಕೆ ಮೊಬೈಲ್ಗೆ ಇಷ್ಟು 4 ಐಟಮನ್ನು ತೊಗೊಂಡಿನಿ. ಇವು ಏನೇನು ಮಾಡ್ತೀನಿ ಏನೇನಿಲ್ಲ ಎಂಬುದು ನಿಮಗೆ ಇವತ್ತು ಪೂರ್ತಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಅಂತ. ನೀವು ಕೊನೆವರೆಗೂ ನೋಡಿ, ಹೆಂಗೆ ಆಗ್ತೈತಿ ಅಥವಾ ಆಪ್ರೇಟ್ ಆಗುತ್ತೋ ಅಥವಾ ಆಗಂಗಿಲ್ಲ ನೋಡಿರಿ, ಕೊನೆ ತನಕ ನಿಮಗೆಲ್ಲ ಗೊತ್ತಾಗ್ತೈತಿ. ಇದೇನಪ್ಪ ಅಂದ್ರೆ OTG ಈಗಲೇ ಏನಿಲ್ಲ, ಇದು ಮೇನ್ ಇಂಪಾರ್ಟೆಂಟ್ ಇರ್ತೈತಿ. ನಾವು ಮೊಬೈಲ್ಗೆ ಇದು ಕನೆಕ್ಟ್ ಮಾಡಬೇಕು ಅಂತಂದ್ರೆ, ನಾವು ಮೌಸು ಕೀಬೋರ್ಡು ಯೂಸ್ ಮಾಡಬೇಕು ಅಂತಂದ್ರೆ ಇದು ಬೇಕಾಗ್ತೈತಿ. ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ಒಂದೊಂದೇ ಕನೆಕ್ಟ್ ಮಾಡಿ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಅಂತ. ಬನ್ನಿ ಸ್ನೇಹಿತರೆ, ಈಗ ನಾನು ಏನು ಮಾಡ್ತಪ್ಪ ಅಂದ್ರೆ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ಈಗ ಈ OTGಯನ್ನು ತೊಗೊಂಡಿನಿ. ಈ OTGಯನ್ನು ತೊಗೊಂಡು ಏನು ಮಾಡ್ತೀನಪ್ಪ ಅಂತಂದ್ರೆ ನನ್ನ ಮೊಬೈಲ್ಗೆ ಕನೆಕ್ಟ್ ಮಾಡ್ತೀನಿ. ನಾವು ಏನು ಮಾಡ್ಬೇಕಾಗ್ತೈತಿ, ಇದಕ್ಕಿಂತ ಮುಂಚೆ ಸೆಟ್ಟಿಂಗ್ದಾಗ ಹೋಗಿ ನಾವು OTGಯನ್ನು ಒಂದು ಆಪ್ಷನ್ ಇರ್ತೈತಿ, ಅದನ್ನು ನಾವು ಏನು ಮಾಡ್ಬೇಕಾಗ್ತೈತಿ, ಆನನ್ನು ಮಾಡಬೇಕು. ನಂದು ಮೊದಲೇ ಆನ್ ಐತಿ, ಈಗ ಆನ್ ಮಾಡ್ತೀನಿ ನೋಡ್ರಿ. ಮತ್ತೆ ಆನ್ ಮಾಡಬೇಕು. ಆನ್ ಮಾಡಿ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಈ ಕನೆಕ್ಟರನ್ನು ಹಾಕಬೇಕಾಗ್ತೈತಿ. ಈ ಕನೆಕ್ಟರ್ನ ಹಾಕಿದ ನಂತರ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತಂದ್ರೆ, ನನ್ನ ಹತ್ರ ಈಗ ಏನೈತಪ್ಪ ಅಂತಂದ್ರೆ USB ಕೇಬಲ್ದೊಂದು 4 ಕನೆಕ್ಟ್ ಮಾಡೋದು ಒಂದು USB ಕೇಬಲ್ ಐತಿ. ಇದನ್ನ ಏನು ಮಾಡ್ತಪ್ಪ ಅಂದ್ರೆ ಈಗ ನಾನು ಮೌಸು ಮತ್ತು ಕೀಬೋರ್ಡ್ ಎರಡೂ ಯೂಸ್ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡತ್ತೀನಿ. ಈಗ ಏನು ಮಾಡ್ತಪ್ಪ ಅಂತಂದ್ರೆ ನಾನು ನನ್ನ ಮೊಬೈಲ್ಗೆ ಈ OTGಗೆ ಇದನ್ನು ಕನೆಕ್ಟ್ ಮಾಡ್ತೀನಿ. ಇದನ್ನು ಕನೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ USB ಕೇಬಲ್ ಹಾಕೋದಿರ್ತೈತಿ ನೋಡ್ರಿ. ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ಇವಾಗ ಮೌಸದ್ದು ಮತ್ತು ಕೀಬೋರ್ಡ್ದು ಎರಡೂ ಕೂಡ ನಾನು ಏನು ಮಾಡ್ತಪ್ಪ ಅಂತಂದ್ರೆ ಕನೆಕ್ಟನ್ನು ಮಾಡ್ತೀನಿ. ಮೌಸ್ ಅಷ್ಟೇ ಬಳಸ್ತಿದ್ನಪ್ಪ ಅಂತಂದ್ರೆ ಇದು ಅವಶ್ಯಕತೆ ಇರಲ್ಲ ನನಗೆ. ಅದಕ್ಕೋಸ್ಕರ ಈಗ ಮೌಸು ಮತ್ತು ಕೀಬೋರ್ಡ್ ಎರಡೂ ಬಳಸ್ತೀನಲ್ಲ, ನಿಮ್ಗೆ ತೋರಿಸ್ಬೇಕಲ್ಲ, ಅದ್ರ ಸಂಬಂಧ ನಾನು ಏನು ಮಾಡಿನಪ್ಪ ಅಂತಂದ್ರೆ ಇದನ್ನು ತೊಗೊಂಡಿನಿ. ಈಗ ನೆಕ್ಸ್ಟ್ ಏನು ಮಾಡ್ತಪ್ಪ ಅಂತಂದ್ರೆ ಇದು ಕೂಡ ಹಾಕ್ತೀನಿ ಈಗ ಮೌಸದ್ದು. ನಂತರ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು, ಮೌಸದ ಲೈಟ್ ಆನ್ ಆಗಿದೆ. ಇದು ಕೀಬೋರ್ಡ್ ಲೈಟು ಕೂಡ ಆನ್ ಐತಿ, ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಕಾಣ್ತೈತೆ ನೋಡ್ರಿ, ಗಮನಿಸಿ. ಆನ್ ಆಗೈತಿ, ಎರಡೂ ಕೂಡ ಕನೆಕ್ಟ್ ಆಗಿದ್ದಾವೆ. ಈಗ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ದೂರ ನನ್ನ ಮೊಬೈಲನ್ನು ಇಡ್ತೀನಿ. ನಾನು ನಿಮ್ಗೆ ತೋರಿಸ್ತೀನಂತ ಈ ಸದ್ದ. ನೀವು ಇಲ್ಲಿ ನೋಡ್ಬೋದು. ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಆಪ್ರೇಟಿಂಗ ಮಾಡ್ತೀನಿ. ಸ್ನೇಹಿತರೆ, ಈಗ ನೀವು ನೋಡ್ಬೋದು ವರ್ಕ್ ಆಗತೈತಿ ನನ್ನ ಇದು ಮೌಸ. ನೀವು ಕಾಣ್ತಿರ್ಬೋದು ಅನ್ಕೋತೀನಿ. ನನ್ನ ಮುಖದ ಮ್ಯಾಗೆ ಈಗ ಓಡಾಡತೈತಿ ನೋಡ್ರಿ. ಈಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಈಗ ಗೂಗಲನ್ನು ಓಪನ್ ಮಾಡ್ತೀನಿ, ನಿಮ್ಗೆ ತೋರಿಸ್ತೀನಂತ. ಈಗ ನೋಡ್ಬೋದು ಸ್ನೇಹಿತರೆ, ಈ ರೀತಿಯಾಗಿ ನಾವು ಏನು ಮಾಡ್ಬೋದು ಅಂತಂದ್ರೆ ಮೌಸ್ ಥರ ಯೂಸ್ ಮಾಡ್ಬೋದು. ಈಗ ನೆಕ್ಸ್ಟ್ ಏನು ಮಾಡ್ತಪ್ಪ ಅಂದ್ರೆ ಇಲ್ಲಿ ನಾನು ಸರ್ಚ್ ಬಾರಲ್ಲಿ
ಕರಟಕ್ಕ ದಮನಕ್ಕ ಸಾಂಗ್ ಅಂತ ಹೊಡಿತೀನಿ ನೋಡ್ರಿ. ನಾನು ಮೊಬೈಲ್ ಬಳಸಿಲ್ಲ, ಕೀಬೋರ್ಡನ್ನು ಬಳಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ನಾ ಏನು ಮಾಡೀನಪ್ಪ ಅಂದ್ರೆ ಕರ್ನಾಟಕ ದಮನಕ್ಕ ಒಂದು ಸಾಂಗಿನ ಹೆಸರನ್ನು ಹೊಡೆದಿದ್ದೀನಿ. ನಿಮಗೆ ಇಲ್ಲಿ ಕಾಣ್ತೈತೆ ಅನ್ಕೋತೀನಿ. ಈಗ ಏನು ಮಾಡ್ತಪ್ಪ ಅಂದರೆ ಇಲ್ಲೇ ನಾನು ಏನು ಮಾಡ್ತೀನಿ, ಈಗ ನೋಡ್ಬೋದು ನೀವು ಎಂಟರ್ ಬಟನನ್ನು ಹೊಡಿತೀನಿ. ನಾನು ಎಂಟರ್ ಬಟನ್ ಹೊಡೆದ ನಂತರ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಈ ಥರ ಬರ್ತೈತಿ. ಇದು ನೆಟ್ ಆಫ್ ಆಯ್ತು ನಂದು, ಸಾರಿ. ನೋಡ್ಬೋದು, ಸರ್ಚ್ ಮಾಡ್ತೀನಿ ನೋಡ್ರಿ. ಮತ್ತೆ ಈ ಟ್ರೈಗನ್ ಅಂತ ಐತಿ. ಇಲ್ಲಿ ಟ್ರೈಗನ್ ಮ್ಯಾಗ ಏನು ಮಾಡ್ತಪ್ಪ ಅಂದ್ರೆ ಈಗ ಕ್ಲಿಕ್ಕನ್ನು ಮಾಡ್ತೀನಿ. ನೋಡ್ಬೋದು ಸ್ನೇಹಿತರೆ, ನಾ ಮೊಬೈಲನ್ನು ಆಪ್ರೇಟ್ ಮಾಡೋಕತ್ತಿಲ್ಲ, ಜಸ್ಟ್ ಏನು ಮಾಡೀನಪ್ಪ ಅಂದ್ರೆ ಮೌಸ್ ಮುಖಾಂತರನ ಈಗ ಆಪ್ರೇಟ್ ಮಾಡತ್ತೀನಿ. ಈಗ ವಿಡಿಯೋಸ್ ಬರ್ತಾಯಿದೆ. ಈ ಒಂದು ಸಾಂಗನ್ನು ಹಚ್ತೀನಿ ನಾನು ನಿಮ್ಗೆ ಈ ಸದ್ದ ನೋಡ್ಬೇಕಾದ್ರೆ. Celebrate Holi with 10x value on special items. Limited time offer on Google Play. ಸ್ಕಿಪ್ ಮಾಡ್ತೀನಿ ನೋಡಿ. ಇವಾಗ ನೋಡಿ ಸ್ನೇಹಿತರೆ, ಈಗ ಸ್ಟಾಪನ್ನು ಮಾಡಿದೆ ವಿಡಿಯೋನ. ಈಗ ಹಚ್ತೀನಿ. ಈಗ ಏನು ಮಾಡ್ತಪ್ಪ ಅಂದ್ರೆ ನನ್ನ ಚಾನಲನ್ನು ಓಪನ್ ಮಾಡಿ ತೋರಿಸ್ತೀನಿ ಅಂತ ನಿಮ್ಗೆ. ಈಗ ನೋಡ್ಬೋದು ನನ್ನ ಚಾನಲನ್ನು ಓಪನ್ ಮಾಡಿದ್ದೀನಿ. ನಂತರ ನನ್ನ ಚಾನಲ್ ಇರುವಂಥ ವಿಡಿಯೋಸ್ಗಳನ್ನು ಹಚ್ತೀನಿ. ಈಗ ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಅಕ್ಷಯ ಪ್ರಾಮೆಟಿಂಗ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿದ್ರಲ್ಲ ಸ್ನೇಹಿತರೆ, ನಾವು ಯಾವ ರೀತಿಯಾಗಿ ಕಂಪ್ಯೂಟರ್ ಥರ ನಾವು ನಮ್ಮ ಮೊಬೈಲನ್ನು ಮೌಸು ಮತ್ತು ಕೀಬೋರ್ಡಿಂದ ಯೂಸ್ ಮಾಡಿದ್ವಿ, ಆಪ್ರೇಟನ್ನು ಮಾಡಿದ್ವಿ. ನೀವು ಇದೇ ರೀತಿಯಾಗಿ ಮಾಡಬೇಕು ಅಂತಂದರೆ ಸರಳ ಐತಿ. ಈ 4 ಐಟಮ್ ನಿಮಗೆಲ್ಲ ತೋರಿಸಿದ್ದೆಲ್ಲ OTG, ಮೌಸ, ಕೀಬೋರ್ಡ ಇಷ್ಟಿದ್ವಪ್ಪ ಅಂತಂದ್ರೆ ನಾವೇನು ಮಾಡ್ಬೋದು, ಈಗ ಪ್ರತಿಯೊಬ್ಬರ ಮನೆಯಾಗೂ ಕಂಪ್ಯೂಟರ್, ಲ್ಯಾಪ್ಟಾಪು ಹಿಂಗಿದ್ದೇ ಇರ್ತಾವೆ. ನೀವು ತೊಗೊಂಡು ಬಂದಿರ್ತೀರಿ ಹೆಚ್ಚು ಕಡಿಮೆ ಮೌಸ, ಕೀಬೋರ್ಡ್ ಇತ್ತಪ್ಪ ಅಂದ್ರೆ ಸುಮ್ಮನೆ ಟ್ರೈ ಮಾಡಿ ನೋಡ್ರಲ್ಲ, ಒಂಥರ ಮಜಾ ಅನಿಸ್ತೈತೆ. ನನಗೂ ಕೂಡ ಒಂಥರ ಮಜಾ ಅನಿಸ್ತು. ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನು ನೀವು ಏನು ಮಾಡಬೇಕು, ಕಾಮೆಂಟ್ ಮೂಲಕ ಕಾಮೆಂಟನ್ನು ಮಾಡಿ. ಈ ಸಣ್ಣ ಸಣ್ಣ ಚಿಕ್ಕ ಈ ನಾವು ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀವಲ್ಲ, ಲೈಕು, ಶೇರು, ಸಬ್ಸ್ಕ್ರೈಬ್ ಹಾಗೆ ಮಾಡ್ತಾಯಿರಿ. ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋನ ತಲುಪಿಸಿ. ಇಂಥ ಚಿಕ್ಕ ಪ್ರತಿಭೆಗಳಿಗೆ ಒಂದು ಚೊಕ್ಕದಾದ ಒಂದು ಏನಪ್ಪ ಅಂತಂದ್ರೆ ಸಪೋರ್ಟನ್ನು ಮಾಡಿ ಅಂತ ಕೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.